ಹಲೋ ಹಾ, ಸರ್, ನಮಸ್ತೆ. ಬಾಸ್ ಟಿವಿಯಿಂದ ಪಲ್ಲವಿ ಮಾತಾಡ್ತಾ ಇರೋದು. ನಮಸ್ತೆ ಹೇಳಿ ಮೇಡಮ್. ಸರ್, ಅದು ದರ್ಶನ್ ಅವ್ರ ಕೇಸ್ಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಏನಾಗಬಹುದು ಅನ್ನುವಂತಹ ಮಾಹಿತಿ ಬೇಕಿತ್ತು ಸರ್. ಈಗ ಏನಾಗತ್ತೆ ಅಂದ್ರೆ ಅವ್ರಿಗೆ ಬೇಲ್ಗೆ ಮತ್ತೆ ಇನ್ನೊಂದ್ಸರಿ ನೀವು ಬೇಕಾದ್ರೆ ಟ್ರೈ ಮಾಡಿ, ಈಗ ಮತ್ತೆ ನೀವು ಬೇಲ್ಗೆ ಹೋಗ್ಬೋದು. ಸಬ್ಸ್ಟಾನ್ಷಿಯಲ್ ಪ್ರೋಗ್ರೆಸ್ ಆಗಿಲ್ಲ ಅಂದ್ರೆ ಕೇಸಲ್ಲಿ, ಅಂದ್ರೆ ಇವಾಗ ಒಂದು ಯಾವ್ದೇ ಒಂದು ಕ್ರೈಮ್ ಕೇಸ್ ಆದಾಗ ಅದು ಪ್ರೋಗ್ರೆಸ್ ಆಗ್ತಾ ಇರ್ಬೇಕು, ಮತ್ತೆ ಆದಷ್ಟು ಬೇಗ ಇತ್ಯರ್ಥ ಆಗ್ಬೇಕು. ಈಗ ದರ್ಶನ್ ಬಂದು ಕೊಲೆ ಮಾಡಿದಾರಾ ಇಲ್ವಾ ಅನ್ನೋದು ಅವ್ರ ಲಾಯರ್ಸ್ಗೂ ಗೊತ್ತಿಲ್ಲ, ಕೋರ್ಟ್ಗೂ ಗೊತ್ತಿಲ್ಲ, ಹೌದು, ಯಾರು ಡಿಸೈಡ್ ಮಾಡಕ್ ಆಗೋದಿಲ್ಲ. ಸೊ ಅಂದಾಗ ಏನಾಗುತ್ತೆ, ಈಸ್ ಅನ್ ಅಂಡರ್ ಟ್ರಯಲ್ ಪ್ರಿಸನರ್, ಈಸ್ ಅನ್ ಅಕ್ಯೂಸ್ಡ್ ಅಷ್ಟೇ, ಅದನ್ನ ಅಕ್ಯೂಸ್ಡ್ ಆಫ್ ಮರ್ಡರ್ ಅಷ್ಟೇ. ಸೊ ಆ ಕಾರಣದಿಂದ ಬೇಲ್ ಬಂದು ಇಟ್ ಇಸ್ ಅ ಮ್ಯಾಟರ್ ಆಫ್ ರೈಟ್, ಹಿ ಮಸ್ಟ್ ಗೆಟ್ ದಿ ಬೇಲ್. ನನ್ನ ಇದ್ರ ಪ್ರಕಾರ ಬೇಲ್ ಇಸ್ ಅ ಮ್ಯಾಟರ್ ಆಫ್ ರೈಟ್, ಯಾಕಂದ್ರೆ ಆತ ಬಂದು ಅಪರಾಧಿ ಅಲ್ಲ ಅಲ್ವಾ ಇದ್ರಿಗೂ. ಹೌದು. ಮತ್ತೆ ಅದು ಟ್ರಯಲ್ ಆಗ್ಬೇಕು, ಆ ಟ್ರಯಲ್ ಬೇಗ ಬೇಗ ಮಾಡ್ಬೇಕು. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಬೇಗ ಟ್ರಯಲ್ ಮಾಡಿ ಅಂತ ಹೇಳಿದೆ. ನೀವು ಅದು ಸಬ್ಸ್ಟಾನ್ಷಿಯಲ್ ಪ್ರೋಗ್ರೆಸ್ ಆಗಿಲ್ಲ ಅಂದ್ರೆ, ಕೇಸ್ ಮುಂದುವರೆದಿಲ್ಲ ಅಂದ್ರೆ ನೀವು ಬೇಲ್ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳಿ. ಸರ್, ಇವಾಗ ಈ 6ರಿಂದ 8 ತಿಂಗಳಲ್ಲಿ ಬರೀ 10 ಸಾಕ್ಷಿಗಳನ್ನ ಮಾತ್ರ ಕರೆದು ಮಾತನಾಡಿಸೋದು ಸಮಥಿಂಗ್ ಏನೋ ಪ್ರಯತ್ನ ಮಾಡಿದ್ದಾರೆ. ಇದು ತಡ ಆಗ್ತಾ ಇದೆ ಅಂತ ಅನ್ನಿಸ್ತಿದೆಯಲ್ಲ ಸರ್. ಇದನ್ನ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಆದ್ರೆ ಈ ತಡ ಆಗ್ಲಿಕ್ಕೆ ಏನ್ ಕಾರಣ ಇರ್ಬೋದು ಏನು ಅಂತ? ಏನು ಇನ್ವೆಸ್ಟಿಗೇಷನ್ ಅವ್ರದ್ದು ನಿರ್ಲಕ್ಷ್ಯತೆ ಅಂದ್ರೆ ಇದು ಅದಕ್ಕೆ ಕಾರಣ ಅಷ್ಟೇ. ಈಗ ನೋಡಿ, ಇನ್ವೆಸ್ಟಿಗೇಷನ್ ಏನಾಗ್ಬೇಕು, ಅದು ಡೇ ಟು ಡೇ ಪ್ರೋಗ್ರೆಸ್ ಆಗ್ತಾ ಇರ್ಬೇಕು. ಹೌದು. ಅದು ಈ ಕೇಸ್ ಅಂತಲ್ಲ, ಯಾವುದೇ ಕ್ರಿಮಿನಲ್ ಕೇಸ್ ಇರಲಿ, ಯಾಕಂದ್ರೆ ಅಂಡರ್ ಟ್ರಯಲ್ ಅವ್ರು ಅಕಸ್ಮಾತ್ ಆಗಿ ನಾಳೆ ಆತ ಅಪರಾಧಿ ಅಲ್ಲ ನಿರಪರಾಧಿ ಅಂತ ಪ್ರೂವ್ ಆಯ್ತು ಅಂತ ಇಟ್ಕೊಳ್ಳಿ, ಅದಕ್ಕೆ ಯಾರು ಡ್ಯಾಮೇಜಸ್ ಕೊಡ್ತಾರೆ, ಅವ್ರದ್ದು ಲೈಫು, ಅವ್ರದ್ದು ಟೈಮು, ಅವ್ರದ್ದು ಫ್ಯೂಚರ್ ಎಲ್ಲ ಪ್ರತಿಯೊಂದು ಇದಾಗತ್ತಲ್ವಾ. ಆ ಕಾರಣದಿಂದ ಟ್ರಯಲ್ ಒಂದು ಬೇಗ ಬೇಗ ಇತ್ಯರ್ಥ ಮಾಡಿ ಕ್ಲೋಸ್ ಮಾಡ್ಬೇಕು, ಕೇಸ್ ಕ್ಲೋಸ್ ಮಾಡ್ಬೇಕು. ಇಲ್ಲ ಅದನ್ನ ದರ್ಶನ್ ಬೇಲ್ ಅಲ್ಲಿ ಆಚೆ ಬಿಡ್ಬೇಕು. ಇದೇ ಕಾನೂನು ಪ್ರಕಾರ ಇರ್ತಕ್ಕಂತ ಇದು. ತುಂಬಾ ಡಿಲೇ ಆಗ್ತಾ ಇದೆ ಅಂತ ಅನ್ಸುತ್ತೆ, ಯಾಕಂದ್ರೆ 272 ಜನರಲ್ಲಿ ಇವಾಗ 10-12 ಜನ ಅವರು ಮಾಡಿದ ಮಿಕ್ಕಿದ್ದೀನಿ ಎಷ್ಟು ವರ್ಷ ತಗೊಳುತ್ತೆ ಲೆಕ್ಕ ಹಾಕೊಳ್ಳಿ. ಈ ರೀತಿ ಆದ್ರೆ ಸರ್, ಹೌದೌದು. ಆ ಕಾರಣದಿಂದ ಇನ್ವೆಸ್ಟಿಗೇಷನ್ ಟೀಮ್ ಅನ್ಕೊಂಡ್ರೆ ಅವರು ತ್ವರಿತಗತಿಯಲ್ಲಿ ಈ ಕೇಸ್ ನ ಮುಗಿಸ್ಬೋದು. ಅಂದ್ರೆ ಸರ್, 1 ವರ್ಷದವರೆಗೂ ಕೂಡ ಈಗ ದರ್ಶನ್ ಅವ್ರಿಗೆ ಜಾಮೀನಿಲ್ಲ ಅಂದ್ರೆ ಅಪ್ಲೈ ಮಾಡೋಕು ಸಾಧ್ಯ ಆಗಲ್ವಾ ಸರ್? ಹಾಗಲ್ಲ, ಈಗ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಇದು ತ್ವರಿತಗತಿಯಲ್ಲಿ ಆಗ್ತಾ ಇಲ್ಲ ಅಂದ್ರೆ, ಇನ್ನು ಪ್ರೋಗ್ರೆಸ್ ಆಗಿಲ್ಲ ಅಂದ್ರೆ ಕೇಸಲ್ಲಿ ನೀವು ಬೇಲ್ ಅಪ್ಲೈ ಮಾಡಿ ಅಂತ ಹೇಳಿದೆ. ಎನಿ ನಂಬರ್ ಆಫ್ ಟೈಮ್ಸ್ ಬೇಲ್ ಅಪ್ಲೈ ಮಾಡಬಹುದು. ಅದೇ 1 ವರ್ಷ ಕಾಯ್ಲೇಬೇಕು ಅವರು. ಹಾಗೇನು ಕಾನೂನು ಇಲ್ಲ, ಅವ್ರು ಅಪ್ಲೈ ಮಾಡ್ಬೋದು. ಈಗ ಅವ್ರು ಹೇಳ್ಬೇಕು, ದರ್ಶನ್ ಅವ್ರು ಹೇಳ್ಬೇಕಾಗತ್ತೆ ಅವ್ರ ಲಾಯರ್ಸ್, ಈ ತರ ಕೇಸ್ ತುಂಬಾ ತಡ ಆಗ್ತಾ ಇದೆ, ಟ್ರಯಲ್ ತುಂಬಾ ತಡ ಆಗ್ತಾ ಇದೆ. ಇಷ್ಟು ತಡ ಆಗೋದ್ರಿಂದ ಈಗ ದರ್ಶನ್ ಅಲ್ಲಿ ಅಂಡರ್ ಟ್ರಯಲ್ ಆಗಿ ಅಲ್ಲೇ ಇರ್ಬೇಕಾಗತ್ತ ಪರಿಸ್ಥಿತಿ ಬಂದಿದೆ. ಸೊ ಆ ಕಾರಣದಿಂದ ಬೇಲ್ಗೆ ಅವರು ಅರ್ಹರಾಗ್ತಾರೆ ಅಂತ ಹೇಳಿ ಅವರು ಪ್ರತಿಪಾದನೆ ಮಾಡ್ತಾರೆ. ಸರ್, ಇವಾಗ ದರ್ಶನ್ ಅವರು ಒಂದಷ್ಟು ರೀಸನ್ಗಳನ್ನ ಕೊಟ್ಟು ಬೇಲಿಗೆ ಅಪ್ಲೈ ಮಾಡಿರ್ತಾರೆ. ಸೊ ಕೋರ್ಟ್ ಏನಕ್ಕೆ ರಿಜೆಕ್ಟ್ ಮಾಡಿರ್ಬೋದು? ಇದೆಲ್ಲ ಅನಗತ್ಯ ಕಾರಣ ಕೊಟ್ಟಿದ್ದಾರೆ ಅಂತ ಏನಾದರೂ ರಿಜೆಕ್ಟ್ ಮಾಡಿದ್ಯಾ, ಅಥವಾ ಇನ್ನು ಸಾಕ್ಷಿಗಳ ವಿಚಾರಣೆ ಬಾಕಿ ಇದೆ ಅಂತ ರಿಜೆಕ್ಟ್ ಮಾಡಿದ್ಯಾ? ಅಂದ್ರೆ ಈಗ ಈ ಕೇಸಲ್ಲಿ ಏನಾಗಿದೆ, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಾರೆ ಅನ್ನೋದು ಒಂದು ತೊಂದರೆ ಆಗಿದೆ. ಅಂದ್ರೆ ಇವರು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋದು ಇವರು ಬೇಲ್ ಅಲ್ಲಿ ಆಚೆ ಬಂದಾಗ ಒಂದೇ ಸ್ಟೇಜ್ ಅಲ್ಲಿ ಇವರು ಮತ್ತೆ ವಿಟ್ನೆಸ್ ಗಳು ಕಾಣಿಸ್ಕೊಂಡಿದ್ರು ಅಂತ ನಾನು ಗಮನಿಸಿದ್ದೀನಿ. ನಾನ್ ಗಮನಿಸಿರೋದು ನಿಮ್ಮ ನ್ಯೂಸ್ ಮುಖಾಂತರನೇ ನಾನೇನ್ ಗಮನಿಸಿದ್ದೀನಿ, ಇವರು ಮತ್ತೆ ಇವ್ರ ಸಾಕ್ಷಿಗಳೆಲ್ಲ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಇರೋ ತರ ಒಂದು ಸ್ಟೇಜ್. ಆ ಕಾರಣದಿಂದ ಬೇಲ್ ರಿಜೆಕ್ಟ್ ಆಗಿರ್ಬೋದು. ಬೇಲ್ ಬಂದು ಯಾವಾಗಲೂ ಕಂಡೀಷನ್ ಇರುತ್ತೆ, ಅಂದ್ರೆ ನೀವು ಯಾವ್ದು ಸಾಕ್ಷಿ ಮೇಲೆ ಪ್ರಭಾವ ಬೀರುವಂತ ಕೆಲಸಗಳನ್ನ ಮಾಡಬಾರ್ದು ಅಂತ ಹೇಳಿ ಇರುತ್ತೆ. ಅದಕ್ಕೆ ಈ ಸಾರಿ ಅವ್ರು ಬೇಲ್ ಅಪ್ಲೈ ಮಾಡ್ಬೇಕಾದ್ರೆ ಏನ್ ಮಾಡ್ಬೋದು, ಬೇಲ್ ಅಪ್ಲೈ ಮಾಡಿ ಇವ್ರನ್ನ ಬೆಂಗಳೂರಿಂದ ಬೇರೆ ರಾಜ್ಯದಲ್ಲಿ ಇರೋ ತರ ಇವ್ರು ಕೇಳ್ಕೊಳ್ಬೋದು. ನಾನು ಬೆಂಗಳೂರು ಬರೋದಿಲ್ಲ, ನಾನು ಡೆಲ್ಲಿ, ಚೆನ್ನೈ, ಹೈದರಾಬಾದ್ ಇಲ್ಲಿ ಇರ್ತೀನಿ, ನನಗೆ ಕೊಡಿ, ನಾನು ಯಾವಾಗ ಟ್ರಯಲ್ ಬೇಕೋ ಅವಾಗ ನಾನು ಬರ್ತೀನಿ ಅಂತ ಕೇಳ್ಬೋದು. ದಟ್ ಕ್ಯಾನ್ ಬಿ ಒನ್ ಆಫ್ ದಿ ಕಂಡೀಷನ್ಸ್. ಕೋರ್ಟ್ ಮುಂದೆ ಅವ್ರು ಇಡ್ಬೋದು. ಈಗ ಇವ್ರ ಮೇಲೆ ಈ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಾರೆ ಅಂತ ಹೇಳ್ಬೇಕಾದ್ರೆ ಇವ್ರೇನ್ ಹೇಳ್ಬೋದು, ಸಾಕ್ಷಿಗಳೆಲ್ಲ ಇಲ್ಲಿ ನಾನು ಬೇರೆ ರಾಜ್ಯದಲ್ಲಿ ಬೇರೆ ನಿರ್ದಿಷ್ಟ ಪ್ರದೇಶದಲ್ಲಿ ಇದಕ್ಕೆ ಅನುವು ಮಾಡ್ಕೊಡಿ. ಸರ್, ಇವಾಗ ಏನು ಗಮನಿಸಬೇಕಾಗಿರೋದು ಅಂದ್ರೆ, ಇವ್ರು ಏನ್ ಕೇಳ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ, ಒಂದು ಅಂಡರ್ ಟ್ರಯಲ್ ಬೇಸಿಕ್ ಫೆಸಿಲಿಟೀಸ್ ನನಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಹೌದೌದು. ಕೋರ್ಟ್ ಅಲ್ಲಿ ಅಮ್ಯುನಿಟೀಸ್ ಏನಿದೆ
ಹ್ಮ್. ಸಿಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಹ್ಮ್ ಅದು ಅವ್ರಿಗೆ ಸಿಕ್ಕೋ ತರ ಆಗ್ಬೇಕು. ಹೌದು. ಅದ್ರ ಬಗ್ಗೆನೂ ಅದು ಏನು ಜೈಲ್ ಅಥಾರಿಟೀಸ್ ಅದ್ರ ಬಗ್ಗೆನೂ ಗಮನ ವಹಿಸಿ ಅದಕ್ಕೆ ಅಂತಾನೆ ಒಂದು ಮ್ಯಾನ್ಯುಯಲ್ ಇದೆ. ಆ ಮ್ಯಾನ್ಯುಯಲ್ ಪ್ರಕಾರ ಅವ್ರಿಗೇನು ಅಂದ್ರೆ ಸಿಗರೇಟ್ ಸ್ಮೋಕ್ ಮಾಡೋದಕ್ಕೆ ಅದಕ್ಕೆ ಅಂತ ಆ ತರದ್ದೇನು ಫೆಸಿಲಿಟೀಸ್ ಎಲ್ಲ ಇಲ್ಲ. ಹ್ಮ್ ಸಾಮಾನ್ಯ ಒಬ್ಬ ಅಂಡರ್ ಟ್ರೈಲ್ಗೆ ಯಾವ ರೀತಿಯಾದಂತಹ ಫೆಸಿಲಿಟೀಸ್ ಇರ್ತದೆ, ಗಾಳಿ, ನೀರು, ಬೆಳಕು, ಹಾ ಹಾ ಇವು ಮೇನ್ ಆಗಿ, ಮತ್ತೆ ಆಹಾರ, ಹಾ ಇದಿಷ್ಟು ಆತನಿಗೆ ಕರೆಕ್ಟ್ ಆಗಿ ಸಿಗೋ ತರ ಆಗ್ಬೇಕು. ಅಂದ್ರೆ ಒಂದೇ ಸೆಲ್ಲಲ್ಲಿ ಹಾಕಿ ಕೂಡ ಹಾಕಿಟ್ಟಿರೋದು ಆ ತರದ್ದು ಆಗ್ಬಾರ್ದು. ಬಿಕಾಸ್ ಈಸ್ ಅನ್ ಅಂಡರ್ ಟ್ರೈಲ್, ಅವ್ರೇನ್ ಅಪರಾಧಿ ಅಲ್ಲ ಆಸ್ ಆಫ್ ಟುಡೇ. ಹೌದು. ಆ ಕಾರಣದಿಂದ ಆ ಫೆಸಿಲಿಟೀಸ್ ಅವ್ರು ಸಿಗ್ಬೇಕು. ಅದು ಅವ್ರ ರೈಟ್. ಅದು ಹ್ಮ್ 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 ಆ ರೀತಿ. ಸರ್, ಈಗ ಇವ್ರ ಕೇಸಲ್ಲಿ ನೋಡೋದಾದ್ರೆ 272 ಸಾಕ್ಷಿ ಇದೆ. ಈಗ ಅವ್ರನ್ನ ಕರೆದು ಮಾತಾಡ್ಸಿರುವಂತದ್ದು 10 ಜನನ್ನ. ಕೋರ್ಟ್ ಹೇಳಿದೆ 1 ವರ್ಷದೊಳಗಡೆ 60 ಸಾಕ್ಷಿಗಳನ್ನ ಏನಾದ್ರೂ ವಿಚಾರಗಳು ಗೊತ್ತಾದ್ರೆ ಆನಂತರ ನೀವು ಬೇಲಿಗೆ ಅಪ್ಲೈ ಮಾಡ್ಕೊಳ್ಬಹುದು ಅಂತ. ಈಗ ದಿನಕ್ಕೆ ಒಂದೊಂದು ಸಾಕ್ಷಿಯನ್ನು ಕೂಡ ಮಾತಾಡ್ತಾರೆ ಅಂತಂದ್ರು 272 ದಿನದಲ್ಲಿ ಇದೆಲ್ಲ ಪ್ರೊಸೆಸ್ ಮುಗ್ದೋಗುತ್ತೆ. ಆದ್ರೆ ಇಲ್ಲಿರುವಂತವರು ಏನು ಬೇಕಂತಾನೆ ತಡ ಮಾಡ್ತಾ ಇದಾರಾ, ಅಥವಾ ಈ ಕೇಸಲ್ಲಿ ಇಲ್ಲಿ ಏನ್ ಬೆಳವಣಿಗೆ ಆಗಿದೆ ಅಂತ? ಬೇಕಂತ ನಾವು ಹೇಳಕ್ಕಾಗಲ್ಲ, ಬಟ್ ಏನೋ ಇರ್ಬೋದು. ಯಾಕೆ ಇಲ್ಲ ಅಂದ್ರೆ ಏನಕ್ಕೆ ಇಷ್ಟು ತಡ ಆಗೋದಕ್ಕೆ ಕಾರಣ ಏನು? ಹ್ಮ್ ಕೇಸ್ ನ ಇತ್ಯರ್ಥ ಮಾಡೋದ್ರಲ್ಲಿ ಅದಕ್ಕೆ ಏನೇನ್ ಫೆಸಿಲಿಟೀಸ್ ತಗೊಳ್ಬೇಕು ಆ ಫೆಸಿಲಿಟೀಸ್ ಎಲ್ಲ ತಗೊಂಡು ಎಲ್ಲ ಫೆಸಿಲಿಟೀಸ್ ಎಲ್ಲ ಮತ್ತೆ ಅವ್ರಿಗೆ ಏನೇನ್ ಬೇಕೋ ಪ್ರತಿಯೊಂದು ಪೊಲೀಸ್ ಅವ್ರದ್ದು ಯಾರು ವೆಲ್ ಎಕ್ವಿಪ್ಡ್ ಆಯ್ತಾ. ಎಲ್ಲರೂ ಇವ್ರು ಯಾರು ಇದು ಫಾರಿನ್ ನಲ್ಲಿರೋ ವಿಟ್ನೆಸ್ ಗಳು ಸಾಕ್ಷಿಗಳು ಅಲ್ಲ, ಎಲ್ಲ ಇಲ್ಲಿರೋರೆ. ಹೌದಾ? ಮತ್ತೆ ಅವ್ರಿಗೆ ಕರ್ಸಿ ಅವ್ರನ್ನ ವಿಚಾರಣೆ ಮಾಡೋದಕ್ಕೆ ಯಾವುದೇ ಕಾನೂನಿನ ಪ್ರಕಾರ ಅಭ್ಯಂತರಗಳಿಲ್ಲ. ಬೇಗ ಬೇಗ ಅವ್ರು ಇತ್ಯರ್ಥ ಮಾಡ್ಬೋದು. ಸರ್, ಹಾಗಾದ್ರೆ ಇನ್ನ 1 ವರ್ಷದಲ್ಲಿ ಈ ರೇಣುಕಾ ಸ್ವಾಮಿ ಕೊಲೆ ಆರೋಪ ಇದೊಂದು ಕೇಸು ಫೈನಲಿ ಮುಗಿಯುತ್ತೆ ಅಂತನಾ, ಅಥವಾ ಏನು ಇದು ಜಡ್ಜ್ಮೆಂಟ್ ಸಿಗುತ್ತೆ ಅಂತನಾ? ದರ್ಶನ್ ಕೇಸ್ ಬಗ್ಗೆ ನಾನು ಹೇಳ್ತಾ ಇಲ್ಲ, ಜನರಲ್ ಆಗಿ ಹೇಳ್ತೀನಿ. ಒಂದು ಕ್ರೈಮ್ ಕೇಸ್ ನ 1 ವರ್ಷದೊಳಗೆ ಇತ್ಯರ್ಥ ಮಾಡ್ಬೇಕು. ಓಕೆ ಓಕೆ. ದಟ್ ಈಸ್ ದಿ ಥಂಬ್ ರೂಲ್. ಇಲ್ಲಿ ಇವಾಗ ಈ 10 ವರ್ಷ ಇವ್ರನ್ನ ಒಳಗಡೆನೆ ಇಟ್ಟಿದ್ರೆ ಆಯ್ತಾ, ಆಮೇಲೆ ಇವ್ರು ನಿರಪರಾಧಿ ಅಂತ ಆಚೆ ಬಂದ್ರೆ ಆಗ ಯಾವ ರೀತಿ ಇರುತ್ತೆ ಪರಿಸ್ಥಿತಿ? ಯಾರು ಏನ್ ಡ್ಯಾಮೇಜಸ್ ಆಗಿದೆ, ಏನ್ ನೋವು ಇವ್ರು ತಗೊಂಡಿರ್ತಾರೆ, ಮತ್ತೆ ಇವ್ರ ಜೀವನದಲ್ಲಿ ಯಾವ ತರ ಒಂದು ಲಾಸಸ್ ಆಗಿರುತ್ತೆ, ಮತ್ತೆ ಇವ್ರ ಕೆರಿಯರ್ಗೆ ಯಾವ ತರ ಲಾಸ್ ಆಗಿರುತ್ತೆ, ಮತ್ತೆ ಇವ್ರ ಜೀವನ ಶೈಲಿಗೆ ಯಾವ ತರ ಲಾಸ್ ಆಗಿರುತ್ತೆ, ಮತ್ತೆ ಇವ್ರದ್ದು ಫ್ಯಾಮಿಲಿ ಒಂದು ಏನದು ಲವ್, ಅಫೆಕ್ಷನ್, ಮತ್ತೆ ಈ ಸೊಸೈಟಿನಲ್ಲಿ ಇರತಕ್ಕಂಥದ್ದು ಇದೆಲ್ಲ ಅವ್ರಿಗೆ ಲಾಸ್ ಆಗಿರುತ್ತಲ್ವಾ, ಅದಕ್ಕೆಲ್ಲ ಯಾರು ಡ್ಯಾಮೇಜಸ್ ಕಟ್ಕೊಡ್ತಾರೆ? ಆತರ ಲಾನೇ ಇಲ್ಲ ನಮ್ಮಲ್ಲಿ. ಡ್ಯಾಮೇಜಸ್ ಕ್ಲೈಮ್ ಮಾಡೋ ಲಾನೇ ಇಲ್ಲ ನಮ್ಮಲ್ಲಿ. ಆ ಕಾರಣದಿಂದ ಇವರಿಗೆ ಬೇಲ್ ಬೇಲ್ ಕೊಟ್ಬಿಡ್ಬೇಕು. ತಡ ಆಗ್ತದೆ ಬೇಲ್ ಕೊಟ್ಬಿಡ್ಬೇಕು. ಅದು ರೂಲ್. ಬೇಲ್ ಬಂದು ಒಂಥರ ಒಂದು ರೈಟ್ ತರ. ಇವಾಗ ಈತ ಬಂದು ಅಪರಾಧಿ ಅಂತ ಆದಾಗ ಅದು ಬೇರೆ ಪ್ರಶ್ನೆ. ಅಪರಾಧಿ ಅಲ್ಲ ಅಂತ ಕಂಡೀಷನಲ್ ಬೇಲ್ ಕೊಡ್ಬೇಕು. ಈತ ಇವ್ರ ಅಪ್ಲಿಕೇಶನ್ ಅಲ್ಲೂ ಸಹ ಇವ್ರು ಅಷ್ಟೇ ಕೋರ್ಟ್ಗೆ ಏನ್ ಮನವಿ ಮಾಡ್ಕೊಡ್ಬೇಕು ಅಂದ್ರೆ, ನಾನು ಯಾವುದೇ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತ ಕೆಲಸ ನಾನು ಮಾಡಲ್ಲ ಅಂತ ಅಫಿಡವಿಟ್ ಅಲ್ಲಿ ಕೊಟ್ಟು ಬೇರೆ ಊರಲ್ಲಿ ಇವ್ರು ಇರೋ ತರ ಇವ್ರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವ್ರಿಗೆ ಬೇಲ್ ಸಿಗತ್ತೆ ಅಂತ ನನ್ನ ಅಭಿಪ್ರಾಯ. ಸರ್, ಅಂದ್ರೆ ಇನ್ನ ಮುಂದಿನ ದಿನಗಳಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಬೆಳವಣಿಗೆ ಆಗಬಹುದು ಸರ್? ಮತ್ತೆ ಟ್ರಯಲ್ ಆಗುತ್ತೆ. ಸುಪ್ರೀಂ ಕೋರ್ಟ್ ಹೇಳಿದ್ರಿಂದ ಏನಾಗುತ್ತೆ, ಟ್ರಯಲ್ ಬೇಗ ಶೀಘ್ರಗತಿಯಲ್ಲಿ ಮಾಡಿ ಇತ್ಯರ್ಥ ಮಾಡುವಂತ ಒಂದು ದಿಕ್ಕಿನ ಕಡೆ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಕೆಲಸ ಮಾಡಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.